ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಈ ಒಂದು ವಿಡಿಯೋನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ಯಾಕಂದ್ರೆ ಈ ವಿಡಿಯೋದಲ್ಲಿ ಅಷ್ಟೊಂದು ದೊಡ್ಡ ದೊಡ್ಡ ಅಪ್ಡೇಟ್ಸ್ಗಳಿದೆ. ರಾಕ್ ಅವರ ರಿಟರ್ನ್ ಬಗ್ಗೆ ಅಪ್ಡೇಟ್ ಇದೆ, ಜಿಮ್ಮಿ ಊಸೋ ಅವರ ರಿಟರ್ನ್ ಬಗ್ಗೆ ಅಪ್ಡೇಟ್ ಇದೆ, ಊಸೋಸ್ಗಳ ರಿಯೂನಿಯನ್ ಬಗ್ಗೆ ಅಪ್ಡೇಟ್ ಇದೆ. ಸೊ ಗೈಸ್, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ತಡ ಯಾಕೆ ಮಾಡೋಣ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಮ್ಮ ಜಾಕೋ ಫಾಟೋ ಅವರ ಬಗ್ಗೆ ಮಾತಾಡೋದಾದ್ರೆ, ನಿಮಗೆ ಗೊತ್ತಿರಬಹುದು ಡಬ್ಲ್ಯೂ ಅಲ್ಲಿ ಈಗ ನಮ್ಮ ಜಾಕೋ ಫಾಟೋ ಅವರು ಯಾವ ರೀತಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ ಅಂತ. ಲಿಟರಲಿ ಗೈಸ್, ಅವರ ಡೆಬ್ಯೂ ಅಲ್ಲೇ ರ್ಯಾಂಡಿ ಓರ್ಟನ್, ಕೋಡಿ ರೋಡ್ಸ್ ಹಾಗೆ ಕೆವಿನ್ ಓವೆನ್ಸ್ ಅವ್ರನ್ನ ನಮ್ಮ ಜಾಕೋ ಫಾಟೋ ಅವರು ಡಿಸ್ಟ್ರಾಯ್ ಮಾಡಿದ್ರು. ರೀಸೆಂಟ್ ಆಗಿ ರೋಮನ್ ರೈನ್ಸ್ ಅವ್ರನ್ನು ಕೂಡ ನಮ್ಮ ಜಾಕೋ ಫಾಟೋ ಅವರು ಡಿಸ್ಟ್ರಾಯ್ ಮಾಡಿದ್ರು. ರಿಂಗಿಗೆ ಬಂದ್ ಕೂಡಲೇ ಅವರ ಪರ್ಫಾರ್ಮೆನ್ಸ್ ಆಗಿರಬಹುದು ಎಲ್ಲದೂ ಕೂಡ ಫ್ಯಾನ್ಸ್ ಗಳನ್ನ ಇಂಪ್ರೆಸ್ ಮಾಡ್ತಾ ಇದೆ. ಅಂಡ್ ಈಗ ಡಬ್ಲ್ಯೂ ಹೈಯರ್ ಅಪ್ಸ್ ಗಳನ್ನು ಕೂಡ ನಮ್ಮ ಜಾಕೋ ಫಾಟೋ ಅವರ ಇನ್ ರಿಂಗ್ ಪ್ರೆಸೆನ್ಸ್ ಇಂಪ್ರೆಸ್ ಮಾಡ್ತಾ ಇದೆ. ಅದಕ್ಕೋಸ್ಕರ ಡಬ್ಲ್ಯೂ ಅವರು ನಮ್ಮ ಜಾಕೋ ಫಾಟೋ ಅವ್ರನ್ನ ಡಬ್ಲ್ಯೂ ಫ್ಯೂಚರ್ ಆಗಿ ಬುಕ್ ಮಾಡಬೇಕು ಅಂತ ಪ್ಲಾನ್ಸ್ ಗಳನ್ನ ನಡೆಸ್ತಾ ಇದಾರಂತೆ. ಅಂಡ್ ಈ ರೀತಿ ಅಪ್ಡೇಟ್ ಗಳು ಬರ್ತಾ ಇದೆ. ಅಫ್ಕೋರ್ಸ್ ಗೈಸ್, ಡಬ್ಲ್ಯೂ ಫ್ಯೂಚರ್ ಅಲ್ಲಿ ಒಬ್ಬ ಟಾಪ್ ಹೀಲ್ ಆಗಿ ನಮಗೆ ಜಾಕೋ ಫಾಟೋ ಅವರು 100% ನೋಡೋದಕ್ಕೆ ಸಿಗ್ತಾರೆ. ಒಂದು ಮಾನ್ಸ್ಟರ್ಸ್ ರೀತಿ ಡಬ್ಲ್ಯೂ ಅವರು ನಮ್ಮ ಜಾಕೋ ಫಾಟೋ ಅವ್ರನ್ನ ಫ್ಯೂಚರ್ ಅಲ್ಲಿ ಬುಕ್ ಮಾಡುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಜಿಮ್ಮಿ ಊಸೋ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ಜಿಮ್ಮಿ ಊಸೋ ಅವರಿಗೆ ಅನಾರೋಗ್ಯದ ಸಮಸ್ಯೆ ಇತ್ತು. ಅದರಿಂದ ಡಬ್ಲ್ಯೂ ಅವರು ನಮ್ಮ ಜಿಮ್ಮಿ ಊಸೋ ಅವರಿಗೆ ಸ್ವಲ್ಪ ಬ್ರೇಕ್ ನ ಕೊಡಬೇಕು ಅಂತ ಬ್ಲಡ್ ಲೈನ್ ಇಂದ ಹೊರಗಡೆ ಆಗ್ತಾರೆ. ಬಟ್ ಇನ್ನು ಕೂಡ ನಮಗೆ ಜಿಮ್ಮಿ ಊಸೋ ಅವರ ರಿಟರ್ನ್ ನೋಡೋದಕ್ಕೆ ಸಿಕ್ಕಿಲ್ಲ. ಆಗ ಬರ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇತ್ತು. ಅಂಡ್ ಈಗ ನಮ್ಮ ಜಿಮ್ಮಿ ಊಸೋ ಅವರ ಫಾದರ್ ಆದಂತಹ ರಿಕೇಶಿ ಅವರು ಕೂಡ ಜಿಮ್ಮಿ ಊಸೋ ಅವರ ರಿಟರ್ನ್ ಬಗ್ಗೆ ಕಮೆಂಟ್ ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ಜಿಮ್ಮಿ ಊಸೋ ಅವರು ಚೆನ್ನಾಗಿ ರಿಕವರಿ ಆಗ್ತಾ ಇದ್ದಾರೆ ಅಂಡ್ ಹೋಪ್ಫುಲಿ ಆದಷ್ಟು ಬೇಗ ಅವರು ರೆಡಿ ಆಗಿ ಮತ್ತೊಮ್ಮೆ ಡಬ್ಲ್ಯೂಗೆ ಬರ್ತಾರೆ. ಯಾಕಂದ್ರೆ ಅವರು ಡಬ್ಲ್ಯೂನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತಾ ಇದ್ದಾರೆ, ಡಬ್ಲ್ಯೂ ಫ್ಯಾನ್ಸ್ ಗಳನ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತಾ ಇದ್ದಾರೆ. ಅಂಡ್ ಅವನ ಮೈಂಡ್ ಅಲ್ಲಿ ಯಾವಾಗ್ಲೂ ಕೂಡ ಡಬ್ಲ್ಯೂ ಬಗ್ಗೆನೇ ಚಿಂತೆ ಇದೆ. ಸೊ ಆದಷ್ಟು ಬೇಗ ಜಿಮ್ಮಿ ಊಸೋ ಬರ್ತಾರೆ ಅಂತ ನಮ್ಮ ರಿಕೇಶಿ ಅವರು ಜಿಮ್ಮಿ ಊಸೋ ಅವರ ಬಗ್ಗೆ ಕಮೆಂಟ್ ನ ಮಾಡಿದ್ದಾರೆ. ಗೈಸ್, ನೆಕ್ಸ್ಟ್ ವೀಕ್ ಸ್ಮ್ಯಾಕ್ ಡೌನ್ ಗೆ ನಮ್ಮ ಜಿಮ್ಮಿ ಊಸೋ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗಬಹುದು. ಈ ರೀತಿ ರೂಮರ್ಸ್ ಗಳು ಬರ್ತಾ ಇದೆ. ಗೊತ್ತಿಲ್ಲ ಬರ್ತಾರೋ ಬರೋದಿಲ್ವೋ ಅಂತ ಅಪ್ಡೇಟ್ ಗಳಿಲ್ಲ, ಬಟ್ ರೂಮರ್ಸ್ ಗಳು ಬರ್ತಾ ಇದೆ. ರೋಮನ್ ರೈನ್ಸ್ ಅವರ ಜೊತೆಗೆ ನಮ್ಮ ಜಿಮ್ಮಿ ಊಸೋ ಅವರು ಕೂಡ ನೋಡೋದಕ್ಕೆ ಸಿಗಬಹುದು ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಮೊದಲನೇದಾಗಿ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವ್ರನ್ನ ಸ್ಮ್ಯಾಕ್ ಡೌನ್ ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರ್ಲಿಲ್ವಲ್ಲ, ಆಗ ಜಿಮ್ಮಿ ಊಸೋ ಅವರೇ ಪ್ರಾಬಬ್ಲಿ 100% ನೋಡೋದಕ್ಕೆ ಸಿಗಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇತ್ತು. ಬಟ್ ಈಗ ರೋಮನ್ ರೈನ್ಸ್ ಅವ್ರನ್ನ ಅಡ್ವರ್ಟೈಸ್ ಮಾಡಾದ್ಮೇಲೆ ಜಿಮ್ಮಿ ಊಸೋ ಅವರು ಬರೋ ಚಾನ್ಸಸ್ ಕಮ್ಮಿ ಆಗಿದೆ. ಬಟ್ ರೋಮನ್ ರೈನ್ಸ್ ಅವರ ಜೊತೆಗೆ ಜಿಮ್ಮಿ ಊಸೋ ಅವರು ಸೇರ್ಕೋತಾರೆ. ಅಂಡ್ ಆದಷ್ಟು ಬೇಗ ಆ ಒಂದು ವಿಚಾರ ಕೂಡ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಯಾಕಂದ್ರೆ ಸರ್ವೈವರ್ ಸೀರೀಸ್ ಗೆ ಡಬ್ಲ್ಯೂ ಅವರು ಒಂದು ಮೆಗಾ ಮ್ಯಾಚ್ ನ ಪ್ಲಾನ್ ಮಾಡಬೇಕಾಗಿದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಜೇ ಊಸೋ ಹಾಗೆ ಜಿಮ್ಮಿ ಊಸೋ ಅವರ ರಿಯೂನಿಯನ್ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ರಿಕೇಶಿ ಅವರು ಇದ್ರ ಬಗ್ಗೆನೂ ಕೂಡ ತನ್ನ ಅಭಿಪ್ರಾಯನ ತಿಳಿಸಿದ್ದಾರೆ ಅಂತಾನೆ ಹೇಳ್ಬಹುದು. ಅವ್ರು ಹೇಳ್ತಾರೆ, ಜೇ ಊಸೋ, ಜಿಮ್ಮಿ ಊಸೋ, ರೋಮನ್ ರೈನ್ಸ್ ಇವರೆಲ್ಲರೂ ಕೂಡ ರಿಯೂನಿಯನ್ ಆದಾಗ ಡಬ್ಲ್ಯೂ ಮತ್ತೆ ಟಾಪ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇವರ ಸ್ಟೋರಿ ಲೈನ್ ಮತ್ತೊಮ್ಮೆ ಟಾಪ್ ಅಲ್ಲಿ ಇರುತ್ತೆ. ಅಂಡ್ ಎಲ್ಲರೂ ಕೂಡ ಈ ಒಂದು ಸ್ಟೋರಿ ಲೈನ್ ನೋಡೋದಕ್ಕೆ ಇಷ್ಟಪಡ್ತಾರೆ ಅಂತ ನಮ್ಮ ರಿಕೇಶಿ ಅವರು ತಿಳಿಸಿದ್ದಾರೆ. ಈಗಾಗಲೇ ಇಷ್ಟಪಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಯಾವಾಗ ಒಂದಾಗ್ತಾರೆ ಅನ್ನೋ ಒಂದು ಮೂಮೆಂಟ್ ಗೆ ನಾವಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದೀವಿ. ಅದರಲ್ಲೂ ನಮ್ಮ ಜೇ ಊಸೋ ಅವರು ಯಾವ ರೀತಿ ಒಂದಾಗ್ತಾರೆ ಅಂತ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದೀವಿ. ಯಾಕಂದ್ರೆ ಜೇ ಊಸೋ ಅವ್ರನ್ನ ಡಬ್ಲ್ಯೂ ಅವರು ಮಂಡೇ ನೈಟ್ ರಲ್ಲಿ ವಿಚಿತ್ರವಾಗಿ ಬುಕ್ ಮಾಡ್ತಾ ಇದೆ. ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನಂಬರ್ 1 ಟೂರ್ನಮೆಂಟ್ ಅಲ್ಲಿ ಇದ್ದಾರೆ. ಈ ಕಡೆ ರಿಯಾ ರಿಪ್ಲಿ ಅವರ ಸ್ಟೋರಿ ನಲ್ಲೂ ಕೂಡ ಡಬ್ಲ್ಯೂ ಅವರು ಅವ್ರನ್ನ ತೋರಿಸ್ತಾ ಇದ್ದಾರೆ. ಆ ಕಡೆ ಸ್ಯಾಮಿ ಝೈನ್ ಅವರ ಜೊತೆ ರಿಯೂನಿಯನ್ ಆಗ್ತಾ ಇದೆಯಾ. ಲಿಟರಲಿ ಗೈಸ್, ಯಾವುದೇ ರೀತಿಯ ಐಡಿಯಾ ಸಿಗ್ತಾ ಇಲ್ಲ ನಮ್ಮ ಜೇ ಊಸೋ ಅವರ ಬಗ್ಗೆ. ಬಸ್ ನಮ್ಮ ಜೇ ಊಸೋ ಅವರು ಕೂಡ ರೋಮನ್ ರೈನ್ಸ್ ಅವರ ಜೊತೆ ಸೇರ್ಕೊಂಡು ಓಲ್ಡ್ ಬ್ಲಡ್ ಲೈನ್ ಗೆ ವಾಪಸ್ಸು ಬಂದೇ ಬರ್ತಾರೆ, ಅದು ಕೂಡ ಸ್ಯಾಮಿ ಝೈನ್ ಅವರ ಜೊತೆಗೇನೆ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ದ ಪೀಪಲ್ ಚಾಂಪಿಯನ್, ದ ಫೈನಲ್ ಬಾಸ್ ರಾಕ್ ಅವರ ಬಗ್ಗೆ. ರಾಕ್ ಅವರ ಬಗ್ಗೆ ಫೈನಲಿ ಅಪ್ಡೇಟ್ ಗಳು ಬರೋದಕ್ಕೆ ಶುರುವಾಗಿದೆ. ಅಂಡ್ ರಾಕ್ ಅವರು ಯಾವಾಗ ರಿಟರ್ನ್ ಆಗಬಹುದು ಅಂತಾನು ಕೂಡ ಅಪ್ಡೇಟ್ ಗಳು ಬರೋದಕ್ಕೆ ಶುರು ಆಗಿದೆ. ಸೊ ರೂಮರ್ಸ್ ಗಳು ಹಾಗೆ ಅಪ್ಡೇಟ್ ಗಳು ನಮ್ಮ ರಾಕ್ ಅವರ ಸುತ್ತ ಬರೋದಕ್ಕೆ ಶುರು ಆದ್ರೆ ಆದಷ್ಟು ಬೇಗ ನಮ್ಮ ರಾಕ್ ಅವರು ಡಬ್ಲ್ಯೂಗೆ ಬರ್ತಾರೆ ಅಂತಾನೆ ಅರ್ಥ. ಸೊ ರೂಮರ್ಸ್ ಗಳು ಬರ್ತಿರೋ ಪ್ರಕಾರ ನಮ್ಮ ರಾಕ್ ಅವರು ಮುಂದಿನ ತಿಂಗಳು ಅಥವಾ ಅದರ ನೆಕ್ಸ್ಟ್ ತಿಂಗಳಲ್ಲಿ ಡಬ್ಲ್ಯೂ ಪ್ರೋಗ್ರಾಮಿಂಗ್ ಥಿಂಗ್ಸ್ ಗಳಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರಂತೆ. ಅಂದ್ರೆ ಇನ್ನೆರಡು ತಿಂಗಳಲ್ಲಿ ನಮ್ಮ ರಾಕ್ ಅವರು ಡಬ್ಲ್ಯೂ ಪ್ರೋಗ್ರಾಮಿಂಗ್ ಅಲ್ಲಿ ನಮಗೆ ಇನ್ವಾಲ್ವ್ ಆಗೋದು ನೋಡೋದಕ್ಕೆ ಸಿಗುತ್ತಂತೆ. ಈಗ ಸೆಪ್ಟೆಂಬರ್ ನಡೀತಾ ಇದೆ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಅಷ್ಟೊತ್ತಿಗೆ ನಮ್ಮ ರಾಕ್ ಅವರು ಡಬ್ಲ್ಯೂ ಪ್ರೋಗ್ರಾಮಿಂಗ್ ಅಲ್ಲಿ ತನ್ನ ಇನ್ವಾಲ್ವ್ಮೆಂಟ್ ನ ತೋರಿಸ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಅಫ್ಕೋರ್ಸ್ ಗೈಸ್, ನವೆಂಬರ್ ಎಂಡಿಂಗ್ ಅಲ್ಲಿ ಬಂದ್ರು ಕೂಡ ನವೆಂಬರ್ ಎಂಡಿಂಗ್ ಅಲ್ಲಿ ನಮಗೆ ಕ್ರೌನ್ ಜುವೆಲ್ ನೋಡೋದಕ್ಕೆ ಸಿಗ್ತಾ ಇದೆ. ಡಿಸೆಂಬರ್ ಅಲ್ಲಿ ಯಾವುದೇ ರೀತಿಯ ಪ್ರೀಮಿಯಂ ಲೈವ್ ಇವೆಂಟ್ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಜನವರಿ ಮೊದಲನೇ ತಾರೀಕು ಡಬ್ಲ್ಯೂ ನೆಟ್ಫ್ಲಿಕ್ಸ್ ಜೊತೆ ಒಂದು ಡೀಲ್ ನ ಸೈನ್ ಮಾಡ್ಕೋತಾ ಇದ್ದಾರೆ. ಅದಾದ್ಮೇಲೆ ಜನವರಿ 6ನೇ ತಾರೀಕು ನೆಟ್ಫ್ಲಿಕ್ಸ್ ನ ಮೊದಲ ಮಂಡೇ ನೈಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಪ್ರಾಬಬ್ಲಿ ಆ ಒಂದು ಪ್ಲೇಸ್ ಅಲ್ಲಿ ನಮಗೆ ದ ರಾಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗಬಹುದು.
ಸಿಗ್ಬಹುದು. ಅಂಡ್ ರಾಕ್ ಅವರು ಬಂದು ಕೋಡಿ ರೋಡ್ಸ್ ಅವರಿಗೆ ರಾಯಲ್ ರಂಬಲ್ಗೆನೆ ಚಾಲೆಂಜ್ ಮಾಡಬಹುದು. ಎಸ್, ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ರಾಕ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ನ ಡಬ್ಲ್ಯೂ ಅವರು ರಸಲ್ ಮೇನಿಯಾ 41 ಗೆ ಪ್ಲಾನ್ ಮಾಡಿದ್ದಾರೆ ಅಂತ. ಬಟ್ ನಾನು ನಿಮ್ಗೆ ತುಂಬಾ ವಿಡಿಯೋದಲ್ಲಿ ತಿಳಿಸಿದ್ದೀನಿ, ನನಗೆ ಯಾಕೋ ಈ ಒಂದು ಮ್ಯಾಚ್ ರಸಲ್ ಮೇನಿಯಾದಲ್ಲಿ ಆಗುತ್ತೆ ಅಂತ ಅನಿಸ್ತಾ ಇಲ್ಲ. ಆದ್ರೂ ಕೂಡ ಸಿಂಗಲ್ಸ್ ಮ್ಯಾಚ್ ಅಂತೂ ಆಗೋದಿಲ್ಲ, ಯಾಕಂದ್ರೆ ರೋಮನ್ ರೈನ್ಸ್ ಅವ್ರನ್ನ ಡಬ್ಲ್ಯೂ ಅವರು ಎಲ್ಲಿ ಬುಕ್ ಮಾಡ್ತಾರೆ? ರಾಕ್ ಹಾಗೆ ಕೋಡಿ ರೋಡ್ಸ್ ಅವ್ರನ್ನ ಬುಕ್ ಮಾಡಿದ್ರೆ ರೋಮನ್ ರೈನ್ಸ್ ಅವ್ರನ್ನ ಬುಕ್ ಮಾಡೋದಕ್ಕೆ ಜಾಗ ಇರೋದಿಲ್ಲ. ಸೊ ಪ್ರಾಬಬ್ಲಿ ರಾಕ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ನಮಗೆ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಹಿಂಗೆ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಹಾಗೆ ರಾಕ್ ಹಾಗೆ ಕೋಡಿ ರೋಡ್ಸ್ ಅವರ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನ ಪ್ಲಾನ್ ಮಾಡಬಹುದು, ಅಥವಾ ರಾಕ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನಮಗೆ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗಬಹುದು ಅಂತ. ಅಂಡ್ ಈಗ ಇನ್ನ 2 ತಿಂಗಳಾದ್ಮೇಲೆ ನಮ್ಮ ರಾಕ್ ಅವರು ಡಬ್ಲ್ಯೂ ಪ್ರೋಗ್ರಾಮಿಂಗ್ ಕಡೆ ಗಮನ ಹರಿಸಿದ್ರೆ, ಡಬ್ಲ್ಯೂ ಪ್ರೋಗ್ರಾಮಿಂಗ್ ಬಂದ್ಮೇಲೆ ಅವರು ತನ್ನ ಕ್ರಿಯೇಟಿವ್ ಥಿಂಗ್ಸ್ ಗಳನ್ನು ಕೂಡ ಇನ್ವಾಲ್ವ್ ಮಾಡಿ ಅಫ್ಕೋರ್ಸ್ ಜನವರಿ 6ನೇ ತಾರೀಕಿನ ಮಂಡೇ ನೈಟ್ ರಾಗೆ ನಮ್ಮ ರಾಕ್ ಅವರು ಬಂದೇ ಬರ್ತಾರೆ. ಇದಂತೂ 99% ಕನ್ಫರ್ಮ್. ರಾಕ್ ಅವರು ಮಂಡೇ ನೈಟ್ ರಾಗೆ ಬಂದ್ರೆ ಕೋಡಿ ರೋಡ್ಸ್ ಅವರಿಗೆ ಮೊದಲೇ ಹೇಳಿದ್ದಾರೆ, ನಾನು ಬಂದ ಕೂಡಲೇ ನಿನ್ ಮೇಲೆ ಬರ್ತೀನಿ ಅಂತ. ಸೊ ಫೆಬ್ರವರಿ 1ನೇ ತಾರೀಕು ನಮಗೆ ರಾಯಲ್ ರಂಬಲ್ ನೋಡೋದಕ್ಕೆ ಸಿಗ್ತಾ ಇದೆ. ಅಲ್ಲಿ ಪ್ರಾಬಬ್ಲಿ ನಮಗೆ ಕೋಡಿ ರೋಡ್ಸ್ ಹಾಗೆ ರಾಕ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಸೊ ಇನ್ 2 ತಿಂಗಳಲ್ಲಿ ನಮ್ಮ ರಾಕ್ ಅವರು ಡಬ್ಲ್ಯೂ ಪ್ರೋಗ್ರಾಮಿಂಗ್ ಜೊತೆ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಲಿಟರಲಿ ಗೈಸ್, ನಾನಂತೂ ಸಿಕ್ಕಾಪಟ್ಟೆ ವೈಟ್ ಮಾಡ್ತಾ ಇದ್ದೀನಿ ನಮ್ಮ ರಾಕ್ ಅವರ ರಿಟರ್ನ್ ಗೆ. ಅದರಲ್ಲೂ ಮುಂದಿನ ವರ್ಷ ಯಾವಾಗ ಆಗುತ್ತೆ ಅಂತ ನನ್ನ ಕೈಲಿ ಕಾಯೋದಕ್ಕೇನೆ ಆಗ್ತಾ ಇಲ್ಲ. ಸೊ ಈಗ ಇನ್ನೇನು ಗೈಸ್, ಬ್ಯಾಡ್ ಬ್ಲಡ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಅದಾದ್ಮೇಲೆ ಸರ್ವೈವರ್ ಸೀರೀಸ್ ವಾರ್ ಗೇಮ್ ನೋಡೋದಕ್ಕೆ ಸಿಗುತ್ತೆ. ಅದಾದ್ಮೇಲೆ ಕ್ರೌನ್ ಜುವೆಲ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಅದಾದ್ಮೇಲೆ ನಮ್ಮ ರಾಕ್ ಅವರು ಕೂಡ ಡಬ್ಲ್ಯೂ ಪ್ರೋಗ್ರಾಮಿಂಗ್ ಅಲ್ಲಿ ಬರ್ತಾರೆ. ಸೊ ಸಿಕ್ಕಾಪಟ್ಟೆ ಅಪ್ಡೇಟ್ಗಳು ಬರೋದಕ್ಕೆ ಶುರು ಆಗುತ್ತೆ. ಅಂಡ್ ಅದಾದ್ಮೇಲೆ ಡೈರೆಕ್ಟ್ ಆಗಿ ಮಂಡೇ ನೈಟ್ ರೋಲಿ ನಮಗೆ ರಾಕ್ ಅವರೇ ನೋಡೋದಕ್ಕೆ ಸಿಗ್ತಾರೆ. ಲಿಟರಲಿ ರಾಕ್ ಅವರು ಬಂದಾಗ ಡಬ್ಲ್ಯೂ ಭೂಮ್ ಇದೆಯಲ್ಲ, ಅದಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಅಂಡ್ ಆ ಒಂದು ಭೂಮ್ ನ ನೋಡೋದಕ್ಕೆ ನಾವು ಕೂಡ ಸಿಕ್ಕಾಪಟ್ಟೆ ವೇಟ್ ಮಾಡ್ತಾ ಇದ್ದೀವಿ. ಇನ್ನೂ ಸಿಕ್ಕಾಪಟ್ಟೆ ಅಪ್ಡೇಟ್ ಇದೆ, ಅದನ್ನೆಲ್ಲದನ್ನು ಕೂಡ ತಗೊಂಡು ಸಂಜೆ ವಿಡಿಯೋದಲ್ಲಿ ಸಿಗ್ತೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.